ಕೆಲವೊಂದಷ್ಟು ಜನ ಕಮೆಂಟ್ ಮಾಡ್ತಾರೆ, ಬ್ರದರ್ ನಿನಗೆ ವ್ಯೂಸ್ ಬರಲ್ಲ ಸರಿಯಾಗಿ, ಇನ್ನು ನಮಗೆ ಹೇಳ್ತಾಯ. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗನು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಅಂತ ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. ಇಲ್ಲಿವರೆಗೆ ತಂದ್ರೆ ಇನ್ನು ಮುಂದೆ ಕೂಡ ಹೋಗಿರಿ. ನಾನು ಇದೇ ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಫ್ಯಾಮಿಲಿಸ್ ಎಲ್ಲ ನಮ್ಮ ಒಂದು ಕನ್ನಡ ಟಿಕೆಟ್ಸ್ ಫ್ಯಾಮಿಲಿಸ್ ಪ್ರತಿಯೊಬ್ಬ ಪ್ಲೀಸ್ ಈ ಒಂದು ಟೈಮ್ನಲ್ಲಿ ನಿಮ್ಮೊಂದು ಹೆಲ್ಪ್ ನಿಮಗೆ ತುಂಬ ಬೇಕು, ನಿಮ್ಮ ಸಪೋರ್ಟ್ ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮೊಂದು ಕನ್ನಡ ಟಿಕೆಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ನೀವು ನೋಡ್ಬೋದು. ನಾನು ಯೂಟ್ಯೂಬ್ನಲ್ಲಿ ಸತತ 2 ವರ್ಷದಿಂದ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಆದರೆ ಬಟ್ ಇವಾಗ ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಫ್ಯಾಮಿಲಿಸ್ ಎಲ್ಲ ನಮ್ಮೊಂದು ಕನ್ನಡ ಟಿಕೆಟ್ಸ್ ಫ್ಯಾಮಿಲಿಸ್ ಪ್ರತಿಯೊಬ್ಬ ಪ್ಲೀಸ್ ಈ ಒಂದು ಟೈಮ್ನಲ್ಲಿ ನಿಮ್ಮೊಂದು ಹೆಲ್ಪ್ ನಿಮಗೆ ತುಂಬ ಬೇಕು, ನಿಮ್ಮ ಸಪೋರ್ಟ್ ಬೇಕು. ಎಲ್ಲರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಹೇಳ್ಬೇಕ್ರೆ ನೀವು ನೋಡ್ಕೊಳ್ಬೋದು, ಯೂಟ್ಯೂಬ್ನಿಂದ 2 ವರ್ಷದಿಂದ ಸತತವಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಆವಾಗ ನನ್ನ ಬಗ್ಗೆ ಯೂಟ್ಯೂಬ್ನಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ಹತ್ರ ಏನು ಇದ್ದಿರ್ಕಿಲ್ಲ. ಯೂಟ್ಯೂಬ್ನಲ್ಲಿ ಕಾಲಿಟ್ಟಾಗ ನನ್ನ ಹತ್ರ ಏನಿಲ್ಲ, ಜಸ್ಟ್ ನನ್ನ ಹತ್ರ ಇರೋದು ಒಂದು ಮೊಬೈಲ್. ಯೂಟ್ಯೂಬ್ನಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ, ನಿಮಗೆಲ್ಲರೂ ಕೂಡ ಗೊತ್ತಿದೆ. ಸತತ ಏನು ನನ್ನ ಫಾಲೋ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ಪ್ರತಿಯೊಬ್ಬರು ಕೂಡ ನನ್ನ ಲೈಫ್ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಯಾಕಂದರೆ ಯಾವ ರೀತಿ ಲೈಫು ಏನು ಎಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಪ್ರತಿಯೊಬ್ಬರು ಕೂಡ. ಯಾಕಪ್ಪ ಅಂದರೆ ಪ್ರತಿಯೊಬ್ಬರು ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಹೇಳೋದು ಇಷ್ಟ. ನಾನು ನಿಮಗೆ ಎಲ್ಲ ಯೂಟ್ಯೂಬರ್ಸ್ ಜೀವನ ಯಾವ ರೀತಿ ಅಂದರೆ ಒಂದು ನೀರಿನ ಮೇಲೆ ಗುಳ್ಳಿ ಇದ್ದಂಗೆ. ಯಾಕಂದರೆ ಹೇಳ್ಬೇಕಾರೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ಹೇಳ್ಬೇಕಾರೆ ಎಲ್ಲ ಯೂಟ್ಯೂಬರ್ಸ್, ನಾನು ಒಬ್ಬರೇ ಅಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಎಷ್ಟೋ ಕಷ್ಟಪಡ್ತೀವಿ. ಆದರೆ ಆ ಕಷ್ಟಪಡೋ ಟೈಮ್ದಲ್ಲಿ ಏನಾಗುತ್ತೆ ಹೇಳ್ಬೇಕಾರೆ ಮೋಟಿವೇಶನ್ನೇ ಸಿಗಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಹೇಳ್ತೀನಿ, ನನಗೆ ಈ ಒಂದು ಟೈಮ್ನಲ್ಲಿ ನಿಮಗೆ ನಿಮ್ಮ ಒಂದು ಹೆಲ್ಪ್ ನನಗೆ ತುಂಬ ಬೇಕು. ಪ್ರತಿಯೊಬ್ಬರಿಗೂ ಮತ್ತೊಂದು ಕೈ ಮುಗಿದು ಕೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಹೇಳ್ಬೇಕಾರೆ ಈಗೆಲ್ಲ ನೀವು ನೋಡ್ಬೋದು ನನ್ನೊಂದು ಯೂಟ್ಯೂಬ್ ಚಾನಲ್ ಎಷ್ಟು ಸಬ್ಸ್ಕ್ರೈಬರ್ಸ್ 79,000 ಸಬ್ಸ್ಕ್ರೈಬರ್ಸ್ ಏನೋ ಸಮಥಿಂಗ್ ಇದೆ. ಎಷ್ಟಂದರೆ 79,000 ಸಬ್ಸ್ಕ್ರೈಬರ್ಸ್. ಆದರೆ ಒಟ್ಟೀಗ ಸರಿಯಾಗಿ ಯೂಟ್ಯೂಬ್ನಲ್ಲಿ ರೀಚ್ ಸಿಗ್ತಾಯಿಲ್ಲ, ಸರಿಯಾಗಿ ವ್ಯೂಸ್ ಬರ್ತಾಯಿಲ್ಲ. ಮೊದಲು ಬಂದ್ಬಿಟ್ಟು ಒಂದು ಮಂತಿಂದ ವ್ಯೂಸ್ ಚೆನ್ನಾಗಿ ಬರ್ತಲ್ಲ. ಮೊದಲು ಬಂದ್ಬಿಟ್ಟು 2K 3K 4K 5K 6K ಈ ರೀತಿ 10Kವರೆಗೆ ವ್ಯೂಸ್ ಆರಾಮಾಗಿ ಹೋಗ್ತಿತ್ತು. ಆದರೆ ಬಟ್ ಈಗ ವ್ಯೂಸ್ ಬರ್ತಾಯಿಲ್ಲ. ನೀವು ನೋಡ್ಕೊಳ್ಬೋದು, ವ್ಯೂಸ್ ಬರ್ತಾಯಿಲ್ಲ. ಇದರಿಂದ ನನಗೆ ಯಾವ ರೀತಿ ಅನ್ನಿಸ್ತದೆ ಹೇಳ್ಬೇಕಾರೆ ಯೂಟ್ಯೂಬ್ನಲ್ಲಿ ನಾನು ಅಷ್ಟು ಕಷ್ಟಪಟ್ಟು ಬಂದಿದ್ದೀನಿ. ಯಾಕೆ ನನ್ನೊಂದು ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾಯಿಲ್ಲ, ಯಾಕೆ ಜನರಿಗೆ ರೀಚ್ ಆಗ್ತಾಯಿಲ್ಲ, ಏಕೆ ನಾನು ಏನಾದರೂ ತಪ್ಪು ಮಾಡ್ತಾಯಿದ್ದೆ ನನಗೆ ಒಂದು ಮೈಂಡಲ್ಲಿ ಅನ್ನಿಸ್ಬಿಡುತ್ತೆ. ಆ್ಯಕ್ಚುಲಿ ನೋಡ್ಬಿಟ್ಟು ನಮಗೆ ಎಲ್ಲರಿಗೂ ಹೇಳ್ಬೇಕಾರೆ ಈ ಆಗೋದಕ್ಕೆ ಪ್ರಾಬ್ಲಮ್ ಕಾರಣ ನಾನು ಮೇನ್ ಇಂಪಾರ್ಟೆಂಟ್ ನಾನು ಸರಿಯಾಗಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಮೈಯಲ್ಲಿ ಹುಷಾರು ಅಲ್ಲಿ ಇಲ್ಲಿ ಸ್ವಲ್ಪ ಕೆಲಸ, ಅದಕ್ಕೋಸ್ಕರ ವೀಡಿಯೋ ಹಾಕೋಕ್ಕಾಗಿಲ್ಲ ಯೂಟ್ಯೂಬ್ನಲ್ಲಿ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ವ್ಯೂಸ್ ಬರ್ತಲ್ಲ. ಆದರೆ ಒಟ್ಟು ಇದರಿಂದ ನನಗೊಂದು ಮೈಂಡಲ್ಲಿ ಏನು ಬಂದೇ ಬಿಡುತ್ತೆ. ಯಾಕಂದರೆ ಎಲ್ಲ ಯೂಟ್ಯೂಬರ್ಸ್ ಕೂಡ ಮೈಂಡಲ್ಲಿ ಬಂದುಬಿಡುತ್ತೆ. ಏನಪ್ಪ ನಾನು ಯೂಟ್ಯೂಬ್ನಲ್ಲಿ ಎಷ್ಟೋ ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಎಷ್ಟೋ 0 ಸಬ್ಸ್ಕ್ರೈಬರ್ಸ್ ಇದ್ದಾಗ ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ನಾನು. ಆವಾಗ ನನಗೆ 1-2 ವ್ಯೂಸ್ ಬರ್ತಾ ವ್ಯೂಸ್ ಬಂತು. ಆದರೆ ಒಟ್ಟಿಗೆ ಸಡನ್ನಾಗಿ ಸಬ್ಸ್ಕ್ರೈಬರ್ಸ್ ನನ್ನಿಂದ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದರೂ ಕೂಡ ನನಗೆ ವ್ಯೂಸ್ ಚೆನ್ನಾಗಿ ಬರ್ತಾಯಿಲ್ಲ ಅಂದರೆ ನನ್ನ ಮೈಂಡಲ್ಲಿ ಅನ್ನಿಸ್ಬಿಡುತ್ತೆ, ನನಗೆ ಒಬ್ಬನಿಗೆ ಎಲ್ಲ ಯೂಟ್ಯೂಬರ್ಸ್ ಕನಿಸ್ಬಿಡುತ್ತೆ ಯೂಟ್ಯೂಬ್ ಸವಸ ಸಾಕು, ಯೂಟ್ಯೂಬ್ ನನ್ನ ಜೀವನ ಸಾಕು ಎಲ್ಲರಿಗೂ ಅನಿಸೇ ಬಿಡುತ್ತೆ. ಯಾಕಂದ್ರೆ ನನಗೂ ಕೂಡ ಆ ರೀತಿ ಅನಿಸುತ್ತೆ, ನನಗೂ ಕೂಡ ಬೇಜಾರಾಗುತ್ತೆ ಅವಾಗ ಆ್ಯಕ್ಚುಲಿ ಎಲ್ಲ ಯೂಟ್ಯೂಬರ್ಸ್ಗೆ ಹೋಗ್ತಾರೆ. ಆದರೆ ನೀವು ನೋಡ್ಕೊಳ್ಬೇಕು ಆ ರೀತಿ ವ್ಯೂಸ್ ಬರ್ತಾಯಿದೆ ಕಾರಣ ಏನು ಅಂತ ರೀಸನ್ ನಮ್ಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಬಂದು ನಾನು ನಿಮಗೆ ಎಲ್ಲ ಯೂಟ್ಯೂಬರ್ಸ್ ಹೇಳ್ತೀನಿ, ಯೂಟ್ಯೂಬ್ನಲ್ಲಿ ಚೆನ್ನಾಗಿ ವ್ಯೂಸು ಚೆನ್ನಾಗಿ ಇದು ಬಂದರೆ ಮಾತ್ರ ಯೂಟ್ಯೂಬ್ನಿಂದ ನಾವು ದುಡ್ಡು ಮಾಡೋದಕ್ಕೆ ಸಾಧ್ಯ. ಯೂಟ್ಯೂಬ್ನಲ್ಲಿ ನಮ್ಗೆ ಚೆನ್ನಾಗಿ ರೀಚು ಚೆನ್ನಾಗಿ ವ್ಯೂಸು ಅದು ಬರಲಿಲ್ಲ ಅಂದರೆ ಹೇಳ್ಬೇಕಾರೆ ದುಡ್ಡು ಬರಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲರಿಗೆ ಹೇಳ್ಬೇಕಾರೆ ಎಲ್ಲ ಯೂಟ್ಯೂಬರ್ಸ್ ಲೈಫ್ ಯಾವ ರೀತಿ ಅಂದರೆ ಹೇಳ್ಬೇಕಾರೆ ತುಂಬ ಕಷ್ಟ. ಯಾಕಂದರೆ ನೀವು ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ನಿಮಗೆಲ್ಲರೂ ಕೂಡ ಗೊತ್ತೇ ಇರುತ್ತೆ. ಒಬ್ಬ ಯೂಟ್ಯೂಬರ್ಸು ಒಂದು ವೀಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಒಂದು ವೀಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು, ತಮ್ನೇಲ್ ಮಾಡಬೇಕು ಅಂದರೆ ತುಂಬ ಕಷ್ಟ. ತುಂಬ ಜನ ಅಂತ ಇರ್ತಾರೆ, ಎಲ್ಲರೂ ಕೂಡ ನಾವು ಕೂಡ ಸುತ್ತಮುತ್ತ ಇಲ್ಲೇ ನಮ್ಮ ಊರಲ್ಲಿ ಇದ್ದವ್ರು ಕೂಡ ಅಂತ ಇರ್ತಾರೆ ಎಲ್ಲರೂ, ನೀನೇನು ಬಿಡಪ್ಪ ಮನೇಲಿ ಕೂತು ಆರಾಮಾಗಿ ದುಡ್ಡು ತೊಗೋತೀಯ ತಿಂಗಳ ಅಂತಾರೆ, ಎಲ್ಲರೂ ಹೇಳ್ತಾರೆ. ಆದರೆ ಒಟ್ಟು ಆ ದುಡ್ಡು ಬರೋದಕ್ಕೆ ಕಾರಣ ಹಿಂದ್ಗಡೆ ಎಷ್ಟು ಕಷ್ಟಪಡ್ತೀವಿ ಅದು ಅವ್ರಿಗೆ ಗೊತ್ತು. ಅವ್ರಿಗೆ ಅದು ಮ್ಯಾಟ್ರ್ ಆಗೋಲ್ಲ. ಆದರೆ ಬಟ್ ಪೇಮೆಂಟ್ ಒಂದೇ ಮ್ಯಾಟ್ರ್ ಆಗೋದು, ಅಂದರೆ ನಾನು ತೊಗೊಂಥ ದುಡ್ಡು ಮಾತ್ರ ಮ್ಯಾಟ್ರ್ ಆಗೋದು. ಯಾಕಂದ್ರೆ ನಾನು ಎಷ್ಟು ಕಷ್ಟಪಡ್ತೀನಿ, ಏನು ಮಾಡ್ತೀನಿ, ಒಂದು ವೀಡಿಯೋ ಮಾಡೋಕ್ಕೆ ಎಷ್ಟು ಇಲ್ಲಿ ಸೆಕೆ ತುಂಬ ಮೇನ್ ಇಂಪಾರ್ಟೆಂಟ್. ಅವಾಗ ತುಂಬ ಸೆಕೆ ವೀಡಿಯೋ ಮಾಡೋಕ್ಕೆ ಪ್ಯಾನಿಂದ ಕೂಡ ಇನ್ನೂ ಆಗಲ್ಲ, ಕೆಲಸ ಆಗಲ್ಲ, ವರ್ಕೌಟ್ ಆಗೋಲ್ಲ. ತುಂಬ ಸೆಕೆ. ಮಧ್ಯಾಹ್ನ ವೀಡಿಯೋ ಮಾಡೋಂಗಿಲ್ಲ, ಮೊಬೈಲ್ ಹೀಟ್ ಆಗುತ್ತೆ. ಮಧ್ಯಾಹ್ನ ವೀಡಿಯೋ ಮಾಡೋಂಗಿಲ್ಲ, ಮೊಬೈಲ್ ಹೀಟ್ ಆಗುತ್ತೆ. ಐಫೋನ್ ಇದ್ದರೂ ಐಫೋನ್ ಇಲ್ಲಿ ಒಂದು ಸ್ವಲ್ಪ ಕ್ಲಿಯರಿಟಿ ಬರಲ್ಲ, ಮಾಡಿದರೆ ಬ್ಲ್ಯಾಕ್ ಬ್ರೌನ್ ಇರುತ್ತೆ, ಸೈಡೇ ಮಾಡ್ಬೇಕು ವೀಡಿಯೋ. ಯಾವ ರೀತಿ ಕಷ್ಟ ಆಗುತ್ತೆ ಅನ್ಬೇಕಾದ್ರೆ ಒಂದು ವೀಡಿಯೋ ಮಾಡ್ಬೇಕಾದ್ರೆ ತುಂಬ ಕಷ್ಟ. ಮಾಡಿದರೂ ಕೂಡ ನೈಟ್ ಮಾಡಬೇಕು, ಬಿಟ್ಟರೆ ಮಾರ್ನಿಂಗ್ ಅದು ಬೆಳಿಗ್ಗೆ ಎದ್ದು ಮಾಡಬೇಕು. ಈಗ ನಾನು ನೈಟ್ ಮಾಡ್ತಾಯಿದ್ದೀನಿ ವೀಡಿಯೋ, ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ. ತುಂಬ ಕಷ್ಟ. ಒಂದು ವಿಡಿಯೋ ಮಾಡಿ, ಒಂದು ವಿಡಿಯೋ ಎಡಿಟಿಂಗ್ ಮಾಡಿ, ಶೂಟ್ ಮಾಡಿ, ಅದನ್ನ ಅಪ್ಲೋಡಿಂಗ್ ಇಟ್ಟು ಅದು ನೆಟ್ವರ್ಕ್ ಬರಲ್ಲ ಇಲ್ಲಿ.
ನೆಟ್ವರ್ಕ್ಗೋಸ್ಕರ ಆ ಕಡೆ 5G ಎಲ್ಲಿರುತ್ತೆ ಅಲ್ಲಿ ಹೋಗಿ ಅಲ್ಲಿ ನೆಟ್ವರ್ಕ್ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಬಂದು ಅದರ ನಂತರ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಅದು ನಿಮಗೋಸ್ಕರ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ನಿಮಗೆ ಎಲ್ಲರಿಗೆ ಹೇಳ್ತೀನಿ, ಯಾವೊಬ್ಬ ಯೂಟ್ಯೂಬರ್ಸ್ ಹೇಳಿದ್ರು ಬಿಡ್ತಾರೋ ಗೊತ್ತಿಲ್ಲ. ನಾನು ನಿಮಗೆ ಎಲ್ಲ ಈ ಮುಚ್ಚುಮರೆಯಿಂದ ಹೇಳ್ತಾ ಇದ್ದೀನಿ. ಯಾವುದೊಂದು ಮುಚ್ಚುಮರೆ ಅನ್ನೋದೇ ಇಲ್ಲ ನನಗೆ. ಏನು ಡೀಟೇಲ್ಸ್ ಇದೆ ಎಲ್ಲ ಹೇಳ್ತೀನಿ ನಾನು ನಿಮಗೆ. ಆ್ಯಕ್ಚುಲಿ ಉಂಟು ಎಲ್ಲ ಯೂಟ್ಯೂಬರ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನ ಕಡೆಯಿಂದ ನಿಮಗೆ ಅಂದರೆ ಎಲ್ಲರಿಗೂ ಮತ್ತೆ ನನ್ನ ಕಡೆ ಏನಾದರೂ ತಪ್ಪಿದ್ರೆ ಎಲ್ಲರ ಕೂಡ ಪ್ರತಿಯೊಬ್ಬರು ಕೂಡ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಮ್ಮ ತಾಯಿ ತಂದೆ ನಾನು ತಪ್ಪು ಮಾಡಿದ್ರೆ ತಿದ್ದಿ ಅವ್ರು ಕೂಡ ಬಡ್ದು ತಿದ್ದು ಹೇಳ್ತಾರೆ. ಆ ರೀತಿ ನೀವು ನನ್ನ ಕಡೆ ಏನಾದ್ರು ತಪ್ಪಿದ್ರೆ ತಿಳಿಸಿ, ತಿದ್ಕೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಅದನ್ನ ಪ್ರಯತ್ನ ಪಡ್ತೀನಿ. ಅದನ್ನ ಬಿಟ್ಟು ಈ ರೀತಿ ನನಗೆ ಆಗ್ಬೋದಂದರೆ ನನಗೊಂದು ಸ್ವಲ್ಪ ಇದಾಗುತ್ತೆ. ಯಾಕಂದರೆ ಬೇಜಾರಾಗುತ್ತೆ. ಎಲ್ಲ ಇದೆ ಏನು ಮಾಡೋದು ಅಂತ ಅನಿಸುತ್ತೆ. ಮನಸ್ಸಲ್ಲಿ ಒಂದು ಕೊರಗು, ಎಲ್ಲರಿಗೂ ಕೊರಗು, ನನಗೊಂದು ಕೊರಗು. ತುಂಬ ಜನ ನನ್ನ ಇಷ್ಟಪಡೋರು ಇದ್ದಾರೆ, ಇನ್ನೂ ಕೆಲವೊಂದಷ್ಟು ಜನ ನಾನು ಇಷ್ಟಪಡ್ತಾ ಇದ್ದಾರೆ ಜಾಸ್ತಿ ಕೆಟ್ಟದಾಗಿ ಕಮೆಂಟ್ ಮಾಡಿ. ಆದರೆ ಒಟ್ಟು ಅವರೆಲ್ಲ ನನಗೋಸ್ಕರ ಇದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಿಮಗೆ ಯಾವುದೇ ಕಾರಣಕ್ಕೂ ನಾನು ಕೆಟ್ಟದ್ದು ಬಯಸಲ್ಲ. ಎಲ್ಲರಿಗೆ ಹೇಳ್ಬೇಕಾರೆ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಇದೇ ರೀತಿ ನಿಮ್ಮ ಪ್ರೀತಿ ಇರಲಿ. ನೀವು ಒಂದು ಮಾತು ಅಂದರೂ ಕೂಡ ನಾನು ಅನಿಸ್ಕೋತೀನಿ. ನೀವೇನೇ ಮಾಡಿದರೂ ನಾನು ಅನಿಸ್ಕೋತೀನಿ. ಯಾಕಂದರೆ ನನಗೂ ಕೂಡ ಹಿಂದೆ ಒಂದು ಲೈಫ್ ಇದೆ. ಯಾಕಂದ್ರೆ ನಿಮಗೋಸ್ಕರ ನಾನು ತಲೆ ಕೆಟ್ಟು ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಿದ್ರೆ ನನ್ನ ಜೀವನ ನಡೆಯಲ್ಲ, ನನ್ನ ಲೈಫ್ ಮುಂದೆ ಹೋಗಲ್ಲ. ನನ್ನ ಲೈಫು ನನ್ನ ಮೇಲಿದೆ. ನಾನು ನಿಮಗೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ, ನಮ್ಮ ಕರ್ನಾಟಕಗೋಸ್ಕರ, ನಮ್ಮ ಪ್ರೀತಿಯ ಯೂಟ್ಯೂಬರ್ಸ್ ಎಲ್ಲರಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಕೆಟ್ಟದಾಗೆ ಈ ಕಮೆಂಟ್ಗೋಸ್ಕರ ವೀಡಿಯೋ ಮಾಡಿದರೆ ಇಷ್ಟೊತ್ತಲೇ ನಾನು ಯೂಟ್ಯೂಬ್ ಬಿಟ್ಟು ಮನೆಗೆ ಹೋಗ್ತಿದ್ದೆ. ಯೂಟ್ಯೂಬ್ನಲ್ಲಿ ತುಂಬ ಕಷ್ಟ ಆಗುತ್ತೆ. ಹೇಳ್ಬೇಕಾರೆ ಯಾರ ಮುಂದೆ ಹೇಳ್ಕೋಬಾರ್ದು. ಅದರ ಒಟ್ಟು ಏನು ಮಾಡೋದು, ನಮ್ಮ ನ್ಯೂ ಯೂಟ್ಯೂಬರ್ಸ್ಗೆ ಇದ್ದರೂ ಹೇಳೋದ್ರಿಂದ ಏನಾಗುತ್ತೆ ಅಂದರೆ ಈ ರೀತಿ ವೀಡಿಯೋ ಇವ್ರಿಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇವ್ರಿಗೆ ವ್ಯೂಸ್ ಬರ್ತಾಯಿಲ್ಲ, ನನಗೆ ಬರುತ್ತೆ ಅಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಯೂಟ್ಯೂಬ್ ಮಾಡೋದು ಬಿಡಬೇಡಿ. ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಅನಿಸುತ್ತೆ. ಆದರೆ ಬಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಯೂಟ್ಯೂಬ್ನಲ್ಲಿ ಡ್ರಾಪ್ ಯಾವ ರೀತಿ ಅಂದರೆ ನಮ್ಮ ಯೂಟ್ಯೂಬ್ ಜೀವನ ಮೇಲೆ ತೆಲುಗೆ ಹೋಗುತ್ತೆ. ನಮ್ಮ ಜೀವನ ಯಾಕಂದರೆ ಏರುಪೇರು ಆಗುತ್ತೆ. ಆದರೆ ಬಟ್ ನಾವು ಏನು ಮಾಡ್ಕೋ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ಚೆನ್ನಾಗಿ ಯೂಟ್ಯೂಬ್ನಲ್ಲಿ ಸರಿಯಾಗಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯಾವುದೊಂದು ಪ್ರಾಬ್ಲಮ್ ಆಗಲ್ಲ. ಆ್ಯಕ್ಚುಲಿ ಉಂಟು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ, ತುಂಬ ಎಫೆಕ್ಟ್ ಆಗುತ್ತೆ. ನಾನೇ ಹತ್ತದೇ ನನ್ನ ಚಾನಲಲ್ಲಿ ಆಗಿದೆ. ಈಗಲೂ ಕೂಡ ನನಗೆ ಒಂದು ಬೇಜಾರುತ್ತೆ. ತುಂಬ ಜನ ಕೆಲವೊಂದಷ್ಟು ಜನ ಕಮೆಂಟ್ ಮಾಡ್ತಾರೆ, ಬ್ರದರ್ ನಿನಗೆ ಯೂಸ್ ಬರಲ್ಲ ಸರಿಯಾಗಿ, ಇನ್ನು ನಮಗೆ ಹೇಳ್ತಾಯ, ನಿನಗೆ ಸರಿಯಾಗಿ ಯೂಸ್ ಬರಲ್ಲ ಇನ್ನು ನಮಗೆ ಹೇಳ್ತೆ ಅಂತ ಹೇಳ್ತಾರೆ. ಓಕೆ ಬ್ರದರ್, ನೀವು ಹೇಳಿದಕ್ಕೆ ಥ್ಯಾಂಕ್ ಯು ಸೊ ಮಚ್. ಇರಲಿ, ನನಗೊಂದು ಆ ರೀತಿ ನಾನು ನಿಮಗೆ ಏನು ವಾಪಸ್ ರಿಪ್ಲೈ ಮಾಡಲ್ಲ. ಇರಲಿ, ನೀವು ಹೇಳೋದು ಕೂಡ ಸರಿ, ಇರಲಿ, ನನಗೆ ಯೂಸ್ ಬರಲ್ಲ. ಓಕೆ, ಅಡ್ಜಸ್ಟ್. ನನಗಲ್ಲೂ ಒಂದು ದಿನ ಬರುತ್ತೆ, ಆ ದಿನಗೋಸ್ಕರ ಕಾಯ್ತೀನಿ, ಆ ದಿನಗೋಸ್ಕರ ವೆಯ್ಟ್ ಮಾಡ್ತೀನಿ. ಆ ದಿನ ಇವತ್ತು ಬರ್ತೋ ನಾಳೆ ಬರ್ತೋ ಗೊತ್ತಿಲ್ಲ, ಆ ದಿನ ಬರೋರು ಮಾತ್ರ ಕಷ್ಟಪಡ್ತಾ ಇರ್ತೀನಿ. ಒಬ್ಬರೇ ವಿಡಿಯೋ ನೋಡಿದ್ರು ಕೂಡ ನನಗೆ ಖುಷಿ ಇದೆ. ಆದರೆ ಬಟ್ ಒಬ್ಬರೇ ಅಂದ ತಕ್ಷಣ ಒಬ್ಬರೇ ಅಲ್ಲ, ನಿಮ್ಮ ಪ್ರೀತಿ ಬೇಕು, ಮೇನ್ ಇಬ್ಬರು ನಿಮ್ಮ ಸಪೋರ್ಟ್ ಬೇಕು. ಯಾಕಂದ್ರೆ ಸದ್ಯದಲ್ಲೇ 10K ಸಬ್ಸ್ಕ್ರೈಬರ್ಸ್ 10K ಅಲ್ಲ ಸಾರಿ 1,00,000 ಸಬ್ಸ್ಕ್ರೈಬರ್ ರೀಚ್ ಆಗಬೇಕು. ಡ್ರೀಮು ಬೇಗ ರೀಚ್ ಆಗಬೇಕು, ಆದಷ್ಟು ಬೇಗ ರೀಚ್ ಆಗಬೇಕು ಅಂತ ನನಗೆ ಕನಸು. ಅದಕ್ಕೋಸ್ಕರ ಹೇಳ್ತೀನಿ ಎಲ್ಲರಿಗೆ, ನನ್ನ ಕಡೆ ಏನೇ ತಪ್ಪಿದ್ರು, ಯಾವ ರೀತಿ ಕಂಟೆಂಟ್ ನಿಮ್ಗೆ ಏನೇ ಇದ್ರೂ ಜಸ್ಟ್ ಎಲ್ಲ ಮೆಸೇಜ್ ಮಾಡಲಿಕ್ಕೂ ನನ್ನ ಹತ್ರ ನಾನು ಪ್ರಯತ್ನ ಪಡ್ತೀನಿ, ಎಲ್ಲ ತಿದ್ಕೋತೀನಿ ಜಸ್ಟು. ಅದರ ಜೊತೆಗೆ ಯಾರಾದರೂ ನನ್ನ ಮೇಲೆ ಕೋಪ ಇದ್ದರೆ ಬೇಗ ಈಗ ಬೈದು ಅಲ್ಲಿ ಅಂದರೆ ಬೈದ್ಬಿಡಿ. ಯಾಕಂದರೆ ನಾನು ಪ್ಲೀಸ್ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗನು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಅಂತ ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. ಇಲ್ಲಿವರೆಗೆ ತಂದ್ರೆ ಇನ್ನು ಮುಂದೆ ಕೂಡ ಬೇರೆ ನಾನು ಇದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನಿಲ್ಸೋಕ್ಕಲ್ಲ. ಇನ್ನು ಮುಂದೆ ಕಂಟಿನ್ಯೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆದರೆ ಬಟ್ ಎಲ್ಲ ಪ್ರತಿಯೊಬ್ಬರಿಗೆ ಹೇಳ್ತಾನೆ, ಪ್ಲೀಸ್ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದು ಮರಿಬೇಡಿ. ಪ್ರತಿಯೊಬ್ಬ ಕಂಟೆಂಟ್ ಮೆಂಬರ್ಸ್ ಎಲ್ಲರಿಗೆ ಅವರಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಕೈ ಮುಗಿ ಕೇಳ್ತಾ ಇದ್ದೀನಿ. ನಿಮ್ಮ ಒಂದು ಸಪೋರ್ಟ್ ಈ ಒಂದು ಟೈಮ್ನಲ್ಲಿ ತುಂಬ ಬೇಕು, ಜಾಸ್ತಿ ಬೇಕು, ಜಾಸ್ತಿ ಇಂಪ್ರೆಸ್ ಆಗಬೇಕು, ಜಾಸ್ತಿ ಬೂಸ್ಟ್ ಸಿಗಬೇಕು, ಜಾಸ್ತಿ ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಹಿಂದ್ಗಡೆ ಫ್ಯಾಮಿಲಿ ಯಾವ ರೀತಿ ಬೆಳೆಯೋಣದೆ ಆ ರೀತಿ ನಿಮ್ಮ ಫ್ಯಾಮಿಲಿ ಪವರ್ ನನಗೆ ಬೇಕು. ಈ ಟೈಮ್ದಲ್ಲಿ ನಿಮ್ಮೊಂದು ಸಪೋರ್ಟ್ ನನಗೆ ತುಂಬ ಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಪ್ಲೀಸ್ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು. ನೀವೆಲ್ಲ ತಮ್ಮನೇ ನೋಡಿ ಬ್ರದರ್ ಯೂಟ್ಯೂಬ್ ಬಿಡ್ತಾರೆ ಅಂತ ಇಲ್ಲ. ಯೂಟ್ಯೂಬ್ ನನ್ನ ಜೀವನದಲ್ಲಿ ಯೂಟ್ಯೂಬ್ ಬಿಡೋಲ್ಲ. ಯಾಕಂದರೆ ಯೂಟ್ಯೂಬ್ 2 ವರ್ಷದ ಸತತ ಮನೇಲಿ ಜಗಳಾಡಿ ಯೂಟ್ಯೂಬ್ ಮಾಡಿದ್ದೀನಿ ಅಂದರೆ ಈಗ ಯೂಟ್ಯೂಬ್ ಯಾಕೆ ಬಿಡ್ತೀನಿ. ಯೂಟ್ಯೂಬ್ ಯಾವುದೇ ಕಾರಣಕ್ಕೂ ಬಿಡೋಲ್ಲ. ಯೂಟ್ಯೂಬ್ನಲ್ಲಿ ಎಷ್ಟೇ ಕಷ್ಟ ಏನೇ ಬರಲಿ ಯೂಟ್ಯೂಬ್ನಲ್ಲಿ ಇರ್ತೀನಿ, ನಿಮಗೋಸ್ಕರ ಇರ್ತೀನಿ. ಅದು ಜೀವನ ಪೂರ್ತಿ. ನೀವು ನನ್ನೊಂದು ಡ್ರೀಮ್ ಇದೆ, ಅದು ಏನಪ್ಪ ಕನ್ನಡ ಟೆಕ್ ಕ್ರಿಯೇಟರ್ಸ್ ಅಂದರೆ ಒಬ್ಬ ಹುಡುಗ ಇದ್ದ ಅಂತ ನೀವು ನೆನೆಸ್ಬೇಕು. ಅಲ್ಲಿವ್ರಿಗೆ ನನ್ನ ಡ್ರೀಮ್ ಆಗಬೇಕು. ಆ ಡ್ರೀಮ್ ಅಂದರೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಯಾರೇ ಬಂದರೂ ಅಡ್ಡು ಅವರಿಗೆಲ್ಲ ತಲೆ ಬಾಗ್ತಾ ಹೋಗ್ಬೇಕು ನಾವು ಮುಂದೆ, ಅವರಿಗೆಲ್ಲ ವಿರೋಧ ಹೋಗಲ್ಲ ಅಷ್ಟೇ ಅಂತ ಈ ಒಂದು ನಮ್ಮ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ಸ್ ಮೆಂಬರ್ಸ್ ಎಲ್ಲರಿಗೂ ಮುಗಿಸ್ಕೊಂಡು ಮುಂಚೆ ಪ್ರತಿಯೊಬ್ಬರು ಮಾಡ್ತಾನೆ. ಪ್ಲೀಸ್ ಈ ಒಂದು ಟೈಮ್ದಲ್ಲಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು ಅಂತ ಈ ಒಂದು ಮುಗಿಸ್ತು ಪ್ರತಿಯೊಬ್ಬ ಜೈ. ನನ್ನ ಹತ್ರ ಮತ್ತೆ ನಾನು ಅನಿಸುತ್ತೀನಿಲ್ಲ ನೆಕ್ಸ್ಟ್ ಎಲ್ಲ